ಆಮೇಲೆ ಇದಾದ್ಮೇಲೆ 1 ಎಕರ್ ಈ ಎಕ್ಸ್ ಆರ್ಮಿ ಅವ್ರಿಗೆ ನಗರಸಭೆ ಎಕ್ಸ್ ಆರ್ಮಿ ಅವ್ರಿಗೆ ಸರ್ ಆ ಕಡೆ 1 ಎಕರ್ ನಾವು ರಿಸರ್ವ್ ಮಾಡಿದ್ದೀವಿ ಸರ್. ಹಿಂದೆ ಯಾರಿಗೆ ಕೊಟ್ಟು ಸ್ವಲ್ಪ ಜನಕ್ಕೆ ಬಿಟ್ಟೋಗಿ ಅವ್ರು ಈಗೂ ಓಡಾಡ್ತಿದ್ದಾರೆ. ನಾವು ನಗರಸಭೆಗೆ ದುಡ್ಡು ಕಟ್ಟಿದ್ದೀವಿ ಅಂತ ಕೆಲವೊಂದು ಹಳೇದು ಒಂದು 20 years ಇದೆಲ್ಲ ಇಟ್ಕೊಂಡು ಅವ್ರಿಗೆ ನಾವು 1 ಎಕರ್ ಜಾಗ ಅಲ್ಲಿ ರಿಸರ್ವ್ ಮಾಡಿದ್ವಿ. ಅದೇನು ಈ ಆಶ್ರಯ ಸಿಸ್ಟಮ್ ಮಾಡಲ್ಲ ಸರ್. ಅದು ಅವ್ರ ಪಾಪ ಫ್ಯಾಮಿಲಿ ಮೆಂಬರ್ಸ್ ತುಂಬ ಕಡಿಮೆ ಉಳ್ಕೊಂಡಿದ್ದಾರೆ. ತುಂಬ ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡು ಟೌನ್ ಏರಿಯಾಗೆ ಕೊಡ್ತಾರೆ. 2400 square feet. 40-60 they are eligible in rural. ಇಲ್ಲಿ 30-40 sites ಕೊಡ್ತೀವಿ. ಕೊಡೋಣ. ಎಷ್ಟು 1 ಎಕರಲ್ಲಿ ಐ ಥಿಂಕ್ ಒಂದು 1.5 ಇದೆ ಸರ್. 16-18 ಮಾಡ್ಬೋದು. 18 ಮಾಡ್ಬೋದು ಸರ್. 10 ಜನ ಪ್ರಾಬ್ಲಮ್ ಇತ್ತು. ಆಮೇಲೆ ಇದು ಕನೆಕ್ಟ್ ಮಾಡಬೇಡಿ. ಅಪ್ರೋಚ್ ರೋಡ್ ಸಿಕ್ಬಿಟ್ರೆ ಕಾಂಪ್ಲೆಕ್ಸ್ ಅಲೈನ್ಮೆಂಟ್ ಅಲ್ಲಿ ಕೊಟ್ಬಿಟ್ರೆ ಅವಾಗ ನಿಮಗೆ ಎಲ್ಲ ಕಮರ್ಷಿಯಲ್ ಅವ್ರಿಗೂ ಕೂಡ ಎಲ್ಲೋ ಒಂದು ರಸ್ತೆನಲ್ಲಿ ಅವ್ನು ಸಣ್ಣ ಅಂಗಡಿ ಹಾಕೊಳ್ಳೋದು ಮೇನ್ ರೋಡಲ್ಲಿ ಅಂಗಡಿ ಹಾಕೊಳ್ಳೋಕ್ಕೂ ಇಟ್ಸ್ ಹ್ಯೂಜ್ ಡಿಫ್ರೆನ್ಸ್. ಕಮರ್ಷಿಯಲ್ ಆಕ್ಟಿವಿಟಿ ಏನಾಗುತ್ತೆ ಬೂಸ್ಟ್ ಮಾಡ್ಕೊಳ್ತೀವಿ ನಿಮಗೆ ಏರಿಯಾ ಕ್ಲಬ್ ಮಾಡಿ. ಸೊ ನೋಡಿ ಮೇನ್ ರೋಡಿಗೆ ತರ್ತು ಬಂದ್ಬಿಟ್ಟು ತಗೊಳ್ಳಿ ಅಮಾಲ್ಗಮೇಟ್ ಮಾಡಿ. ವಾಟ್ ಈಸ್ ದ ಟೋಟಲ್ ಏರಿಯಾ ರಿಕ್ವೈರ್ಡ್? 3%. 3%ಗೆ ಅದು ತಂದ್ಬಿಡಿ. ಅದು ರಿವರ್ಕೌಟ್ ಮಾಡಿ ಅದು ಸ್ವಲ್ಪ ಗ್ರೌಂಡ್ ಲೆವೆಲ್ ಆ ಲೆವೆಲ್ಗೆ ಇದು ನಾರ್ದನ್ ಸೈಡ್ ಪೋರ್ಷನ್ ಮೇಜರ್ ನಮಗೆ ಆಸ್ ಪರ್ ZR ಇದೆಲ್ಲ ಪಾರ್ಕ್ ಅಂಡ್ ಇದೆಲ್ಲ ಪಾರ್ಕ್ ಮಾಡ್ತೀವಿ. ಕಮರ್ಷಿಯಲ್ ಅಂಗನವಾಡಿ ಸ್ಕೂಲ್ಗೆ ಆ ಥರದ್ದೆಲ್ಲ ಕಾಮ್ಸ್ಗೆ ಎಲ್ಲ ಪ್ರೊವಿಷನ್ ಮಾಡಿದ್ದೀವಿ. ಎಲ್ಲಿಂದ ರೋಡ್ ಸೈಡ್ ಬರುತ್ತೆ ಸರ್ ಅದೆಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿ CA ಸೈಡು ಅದರ ಪಾರ್ಕು ತಗೊಂಡು ಆ ಸ್ಟ್ರೆಚ್ ಪಾರ್ಕು ತಗೊಂಡು ಮಿಕ್ಕಿದೆಲ್ಲ ಸೈಟ್ಸ್ ಅಲ್ಲಿ ಕಡಿಮೆ ಆಗಿದ್ದಕ್ಕೆ ನಾವು ಈ ಸ್ಟ್ರೆಚ್ನ ಸೈಟ್ಸ್ ಜಾಸ್ತಿ ಮಾಡ್ತೀವಿ. 2 ಲಕ್ಷ ಲೀಟರ್ ಓವರ್ ಟ್ಯಾಂಕ್ ಇದು ಸರ್ ಸರ್ ಇದು ಪಾರ್ಕ್ ಎಲ್ಲ ಕಂಪ್ಲೀಟ್ ಎಲ್ಲ ಪಾರ್ಕೆ ಸರ್. ಎಲ್ಲ ರೋಡ್ ಪಕ್ಕ ಇತ್ತಲ್ಲ ಸರ್ ಅದರಿಂದ ಪಾರ್ಕ್ ಮಾಡಿದ್ದೀವಿ. ಸುಮ್ಮನೆ ದೊಡ್ಡ ಇಶ್ಯೂ ಆಗೋದು ಬೇಡ. ಇಲ್ಲಿ ಬನ್ನಿ ನೀವು ಇಲ್ಲಿ ಆಲ್ಮೋಸ್ಟ್ ನಾವು ಈ ಟೈಮಿಂಗ್ಸಲ್ಲಿ 1 o'clock 2 o'clockವರೆಗೂ ಇದೇ ಹೋಮ್ವರ್ಕ್ ಮಾಡಿದ್ದೀವಿ ಸರ್. ಆಮೇಲೆ ಇವರೇ ಸರ್ ಈಗ ದಾರಿನೂ ಇದನ್ನು ಐಡೆಂಟಿಫೈ ಮಾಡಿ ಅಪ್ರೋಚ್ ಕ್ಲಿಯರ್ ಸಿಗ್ತದೆ ಸರ್. ಇಲ್ಲ ಅಂದರೆ ಈ ದಾರಿಯಲ್ಲಿ ಬರಬೇಕಾಯ್ತು ಸರ್. ನಾವು ಅಲ್ಲೊಂದು ದಾರಿ ಇದೆಯಲ್ಲ ಅದೇ ದಾರಿ ಈಗ ನೆಕ್ಸ್ಟ್ ವೆಹಿಕಲ್ ಹೋಗುತ್ತೆ ಸರ್. ಇವಾಗ ಇಲ್ಲಿ ನಾವು ಆಶ್ರಯ ಬೋರ್ಡ್ ಹಾಕ್ತೀವಿ ಸರ್. 594 ಸರ್. ಇಲ್ಲಿದೆ ಸರ್. ಇಲ್ಲಿದೆ ಸರ್. 594 ಸರ್. ಎಲ್ಲ 23 ಸೈಟ್ಸು ಕಮರ್ಷಿಯಲ್ ಸೈಟ್ಸು 33 ಆರ್ಟ್ ಸೈಟ್ಸ್ ಸರ್. ಇದೆಲ್ಲ ಕಮರ್ಷಿಯಲ್ ರೋಡ್ ಸೈಡ್ ಕಾರ್ನರ್ ಸೈಟ್ಸ್ ಮುಂದ್ಗಡೆ ಏನು ಕಮರ್ಷಿಯಲ್ ಮಾಡಿಲ್ವಾ ಮೇನ್ ರೋಡ್ ಸರ್? ಇಲ್ಲ ಸರ್. ಈಗ ಆಕ್ಚುಲಿ ಸರ್ ಈ ಪೋರ್ಷನ್ ಆಫ್ ಲ್ಯಾಂಡ್ ನಮ್ದಲ್ಲ ಸರ್. ಇದು ನೆಕ್ಸ್ಟ್ ಇರೋ ಈ ಒಂದು ಭಾಗ ಮಾತ್ರ ನಾವು ಅಪ್ರೋಚ್ಗೆ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಸರ್. ಈ ಭಾಗ ನಮ್ದು ಇರಲಿಲ್ಲ ಸರ್. ಹಾಗಾಗಿ ಅದು ಇನ್ನು ಇದೆಲ್ಲ ಕಮರ್ಷಿಯಲ್ ಪ್ರಾಪರ್ಟಿ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ತರ ಏನ್ ಮಾಡ್ತಾ ಇಲ್ಲ. ನೋ ಸರ್. ಬೇರೆಯವ್ರ ಕಮರ್ಷಿಯಲ್ ಅವಕಾಶ ಇದೆ. ಸೈಟ್ಸ್ ಗಳೆಲ್ಲ ಬಿಟ್ಟಿದೆ. ಎಷ್ಟು ಆ ಥರ ಕಮರ್ಷಿಯಲ್ 33 ಅಂದ್ರೆ ಸೇಮ್ ಡಿಮೆನ್ಷನ್. ದೊಡ್ಡ ಡಿಮೆನ್ಷನ್ ಯಾವುದು ಬರ್ತಾ ಇಲ್ವಾ? 40 ಫೀಟ್ ವರೆಗೂ ಬರ್ತದೆ. ಸಾರಿ ಸರ್ 6/11 40 ಫೀಟ್ ವರೆಗೂ ಬರ್ತದೆ ಸರ್. 500 ಅಂದ್ರೆ ಹ್ಯೂಜ್ ಹೌಸಿಂಗ್ ಕಾಂಪ್ಲೆಕ್ಸ್. ಕನಿಷ್ಠ ಪಕ್ಷ ನಿಮಗೆ 3000 ಜನ ಇಲ್ಲಿ ಇರ್ತಾರೆ. ಒಂದು 5 ಇಟ್ಕೊಂಡ್ರು ಕೂಡ 3000 ಜನ ಫ್ಯಾಮಿಲಿ ಇರ್ತದೆ ಸರ್. ನಮಗೆ ಇದು ಕಾಂಪ್ಲೆಕ್ಸ್ಗೆ ತುಂಬ ಸತಿ ಪ್ರೆಷರ್ ಮಾಡೋದು ಸರ್. ನಾನು ಅವ್ರಿಗೆ ಸೈಟ್ ಕೊಟ್ಟು ಹಕ್ಕುಪತ್ರ ಕೊಡಬೇಕು ಅಂತ ಆ ಪ್ರಾಜೆಕ್ಟ್ ಯಾವತ್ತೂ ಎಂಟರ್ಟೈನ್ ಮಾಡಲಿಲ್ಲ ಸರ್. ಸೈಟೇ ಕೊಡಬೇಕು ನಾನು ಅಂತ ಹೇಳ್ಬಿಟ್ಟು. ಅಂದರೆ 1 2 floors 5 floors ಆ ಥರದ ಪ್ರಾಜೆಕ್ಟ್ಸ್ಗೆ ತುಂಬ ಸತಿ ಪ್ರಪೋಸಲ್ ಕೊಟ್ಟರು. ನಾನು ಅದನ್ನು ಒಪ್ಕೊಳ್ಳಿಲ್ಲ. ಜಾಗ ಕೊಟ್ಟರೆ ಕಟ್ಕೊಳ್ತಾರೆ. ಸ್ವಲ್ಪ ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ. ಡೈಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅರ್ನಿಂಗ್ ಕೆಪಾಸಿಟಿ ಇರೋದ್ರಿಂದ ಅವ್ರು ಜಾಗ ಕೊಡಬೇಕು ಆ ಹೆಣ್ಮಕ್ಳಿಗೆ. ಆಮೇಲೆ ಆ ಫ್ಯಾಮಿಲಿ ಮೆಂಬರ್ಸ್ ಯಾವತ್ತಾದರೂ ಒಂದಿನ ಮಕ್ಕಳಿಗೆ ಪೇರೆಂಟ್ಸ್ ಒಂದು ಅಸೆಟ್ ಲಾರ್ಜ್ ಪ್ರಾವಿಷನ್ ಮಾಡ್ತಾರೆ. ಸರಿ ಇಲ್ಲಿ ಸಾಧ್ಯವಾದ್ರೆ ಡಬಲ್ ರೋಡ್ ಒಂದು ಮೀಡಿಯನ್ ಕೊಟ್ಬಿಟ್ಟು 2 ಕಡೆ ಮಾಡ್ಕೊಳ್ತೀವಿ. KGFಗೆ
ಪರ್ಮನೆಂಟ್ ಆಗಿ ಮುಂದೆ ಫ್ಯೂಚರ್ ಅಲ್ಲಿ ವಾಟರ್ ಸೋರ್ಸಸ್ಗೆ ಈ ಪ್ಲಾಂಟೇಶನ್ ಏನಪ್ಪ? ಅದೇನು ಅಲ್ಲಿ ಇದು ಅಪ್ಲೈನ್ಸಸ್ ಎಲ್ಲ ಬಂದಿದೆ. ನಮ್ಮ ಅಂಬೇಡ್ಕರ್ ಭವನಕ್ಕೆ ಏನು ಒಂದು 8 ಎಕರೆ ಜಾಗನ ಗುರುತಿಸಿದ್ದಾರೆ ಮತ್ತು ಅಲ್ಲಿ ಸೈನ್ಸ್ ಸೆಂಟರ್ ಬರ್ತಾ ಇದೆ. ಆ ಜಾಗನ ನೋಡಿಕೊಂಡು ಬಂದಿದ್ದೇವೆ. ಈಗ ಅದಕ್ಕೆ ಒಂದಷ್ಟು ಎಸ್ಟಿಮೇಟ್ ಆಗಬೇಕಾಗಿದೆ. ಸರ್ಕಾರದಿಂದ ಈಗ ಆಲ್ರೆಡಿ ದುಡ್ಡು ಬಿಡುಗಡೆ ಆಗಿದೆ. ಅದಕ್ಕೆ ನಾವು ಈಗ PWD ಏಜೆನ್ಸಿನ ಫಿಕ್ಸ್ ಮಾಡಿದ್ದೇವೆ. ಆ PWD ಏಜೆನ್ಸಿಯಿಂದ ಒಂದು ಎಸ್ಟಿಮೇಟು ಮತ್ತು ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ರೆಡಿ ಆಗ್ತಿದ್ದಂಗೆ ತಕ್ಷಣಕ್ಕೆ ಆ ಒಂದು ಏರಿಯಾನ ಪ್ರಾಪರ್ಟಿನ ಪ್ರೊಟೆಕ್ಷನ್ ಮಾಡಲಿಕ್ಕೋಸ್ಕರ ಕಾಂಪೌಂಡನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈಗ ಆದೇಶ ಕೊಟ್ಟಿದ್ದೇವೆ. ಆಮೇಲೆ ಸೈನ್ಸ್ ಸೆಂಟ್ರದ್ದು ಕೂಡ ಜಾಗ ಈಗಾಗಲೇ ನಾವು ಸಂಬಂಧಪಟ್ಟಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಅದು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅವರು ಕೂಡ ಸದ್ಯದಲ್ಲೇ ಅದನ್ನು ಪ್ಲ್ಯಾನನ್ನು ಅಪ್ರೂವಲ್ ಮಾಡಿ ಕೊಡುವ ಸಾಧ್ಯತೆ ಇದೆ. ಎರಡೂ ಕೂಡ ಕೆಲವೇ ದಿನಗಳಲ್ಲಿ ಅಥವಾ ಕೆಲವು ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ. ಅದು ಮುಗಿಸ್ಕೊಂಡು ಬಹುಶಃ ನಾವು ಈ ಆಶ್ರಯ ಯೋಜನೆಯಲ್ಲಿ ಭಾಳ ಅದ್ಭುತವಾದಂಥ ಒಂದು ಲೊಕ್ಯಾಲಿಟಿಯನ್ನು ಈ ಒಂದು ನಗರದ ಬಡ ಜನರಿಗೆ ಮಾನ್ಯ ಶಾಸಕರು ಅದನ್ನು ವಿಷನ್ ಇಟ್ಕೊಂಡು ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಆ ಜಾಗ ನೋಡ್ತಾ ಇದ್ದಂಗೆ ಒಳ್ಳೆ ರೆಸಾರ್ಟ್ಗೆ ಭಾಳ ಸೂಕ್ತವಾಗಿರೋ ಜಾಗ ಅಂತ ಅನ್ನಿಸ್ತು. ಅಂದರೆ ಮುಂದೆ ಅದು ಭಾಳ ಪೊಟೆನ್ಷಿಯಲ್ ಇರ್ತಕ್ಕಂಥ ಜಾಗ ಅನ್ನೋದು ಕೂಡ ಮಾನ್ಯ ಶಾಸಕರಿಗೆ ಗೊತ್ತಿದೆ. ಸೊ ಬಡ ಜನರಿಗೂ ಕೂಡ ಉತ್ತಮವಾದ ಸೌಕರ್ಯಗಳು ನಗರದಲ್ಲಿ ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದನ್ನು ಶಾಸಕರು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಕೆಲಸ ಪ್ರಾರಂಭ ಆಗಿದೆ. 586 ಸೈಟ್ಸ್ಗಳನ್ನು ಈಗ ನಾವಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ನಗರಸಭೆಯವರು ಕೂಡ ಇದ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ. ಯಾಕೆಂದರೆ RGRCHನಲ್ಲಿ ಪೂರ್ತಿ ಹಣ ನಮಗೆ ಸಿಗೋದಿಲ್ಲ. ಅವರು ಒಂದು ಸೈಟನ್ನ ಡೆವಲಪ್ ಮಾಡಬೇಕಂದ್ರೆ 2,000-3,000 ಮಾತ್ರ. ಹಾಗಾಗಿ ಅದು ಸಾಲಲಿಲ್ಲ ಅಂತ ಹೇಳಿ ನಮ್ಮ ನಗರಸಭೆಯಿಂದ ಕೂಡ ಒಂದಷ್ಟು ಅನುದಾನವನ್ನು, ಒಳ್ಳೆಯ ರೋಡ್ಸು, ಡ್ರೈನ್ಸು ಮತ್ತು ಎಲೆಕ್ಟ್ರಿಸಿಟಿ ಮೂಲಭೂತ ಸೌಕರ್ಯಗಳೇನು ಬೇಕು ಎಲ್ಲ ನಾವು ಮಾಡಿಕೊಟ್ಟಿದ್ದೇವೆ. ಅದೇ ಶಾಸಕರ ಉದ್ದೇಶ ಏನಪ್ಪ ಅಂದರೆ ಅದು ಒಂದು ಒಳ್ಳೆಯ ಗ್ರ್ಯಾಂಡ್ ಎಂಟ್ರಿ, ಒಂದು ಆರ್ಚ್ ಕೊಡಬೇಕು ಮತ್ತು ಅಲ್ಲೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರಬೇಕು. ಅಲ್ಲಿರ್ತಕ್ಕಂಥ ಜನಗಳಿಗೆ ವಿಶೇಷವಾಗಿ ಅವ್ರಿಗೆ ಭಾಳ ಖುಷಿಯಾಗಿದ್ದು ಎಲ್ಲನೂ ಅಲ್ಲಿ ಸೈಟ್ ಮಾಡಿಲ್ಲ. ಅವರು ಒಂದು ಬ್ರೀತಿಂಗ್ ಪ್ಲೇಸ್ ಬೇಕು ಅಂತೇಳಿ ಪಾರ್ಕ್ಗಳಿಗೆ ಯಥೇಚ್ಛವಾಗಿ, ಆ್ಯಕ್ಚುಲಿ ನಮ್ಮ ZR ಪ್ರಕಾರ ಅವರು ಬಿಡಲೇಬೇಕು. ತುಂಬ ಜಾಗನ ಪಾರ್ಕ್ ಕೂಡ ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಅದು ಬಹುಶಃ ಒಂದು ಉತ್ತಮವಾದಂಥ ಒಂದು ಕೊಡುಗೆ ಶಾಸಕರಿಂದ, ಸರ್ಕಾರದಿಂದ ಇಲ್ಲಿಯ ಬಡ ಜನರಿಗೆ ಆಗುತ್ತೆ ಅಂತ ನನ್ನ ನಿರೀಕ್ಷೆ ಇದೆ. ಅದಾದಮೇಲೆ ಇಂದಿರಾ ಕ್ಯಾಂಟೀನ್ ಇದು ನೋಡಿದ ಮೇಲಂತೂ ನನಗೆ ಭಾಳ ಭೇದ ಆಗ್ಬಿಟ್ಟಿದ್ದೀನಿ. ಯಾಕೆಂದರೆ ಒಂಥರ ಹೈಟೆಕ್ ಇಂದಿರಾ ಕ್ಯಾಂಟೀನ್ ಇದ್ದಾಗಿದೆ. ಎಲ್ಲ ಕಡೆ ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಈ ಜಾಗ ಸಿಕ್ಕಿದೆ ಮತ್ತು ಈ ಜಾಗನ ಐಡೆಂಟಿಫೈ ಮಾಡಿ ಡೆವಲಪ್ ಮಾಡಿದೆ. ಅದು ಬಹುಶಃ ಇಟ್ಸ್ ಎನ್ ಎಕ್ಸಾಂಪಲ್ ಟು ದ ವಿಷನ್ ಆ್ಯಂಡ್ ಆಲ್ಸೋ ದ ಕಮಿಟ್ಮೆಂಟ್ ದ MLA ಮೇಡಮ್ ಹ್ಯಾಸ್ ಗಾಟ್. ಯಾಕೆಂದರೆ ಇಟ್ ಈಸ್ ಎ ವೆರಿ ಪೊಟೆನ್ಷಿಯಲ್, ಕಮರ್ಷಿಯಲಿ ವಯಬಲ್ ಆ್ಯಂಡ್ ಪೊಟೆನ್ಷಿಯಲ್ ಜಾಗ. ಇಂಥ ಜಾಗ ಆಸ್ಪತ್ರೆ ಇದೆ, ಮಾರ್ಕೆಟೇ ಇದೆ. ಸೊ ಜನರು ಪಾಪ ಬಂದೇ ಬರ್ತಾ ಇರ್ತಾರೆ. ಅಂಥವ್ರಿಗೆ ಭಾಳ ಉತ್ತಮವಾದಂಥ ಒಂದು ಸೌಕರ್ಯ ಸರ್ಕಾರದ ವತಿಯಿಂದ ಇಂದಿರಾ ಕ್ಯಾಂಟೀನ್ ಆಗ್ತಾ ಇದೆ. ಈಗಾಗಲೇ ಇದು ಇನಾಗ್ರೇಟ್ ಮಾಡಬೇಕಾಗಿತ್ತು. ಮೇಡಮ್ ಅವರು ಈಗ ಕಳೆದ ತಿಂಗಳೇ ಹೇಳಿದರು. ಆದರೆ ಈಗ ನಮ್ಮ ಉಸ್ತುವಾರಿ ಸಚಿವರು ಡೇಟ್ ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ರನ್ನೂ ಕರ್ಕೊಬಂದು ಅವರ ಒಂದು ಸಮಕ್ಷಮದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿ ಈ ಒಂದು ಸೇವೆಯನ್ನು ಬಡ ಜನರಿಗೆ ಅರ್ಪಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಸರ್, ಈಗ BML ಮ್ಯಾನೇಜ್ಮೆಂಟು ಒಂದು ಲೆಟ್ರ್ ಬರೆದಿದ್ದಾರೆ ತಮಗೆ. ಅದೇ 100 ಏಕರ್ಸ್ ಬೇಕು ಅಂದ್ಬಿಟ್ಟು. ಅದು ಸೈಲೆಂಟ್ ಆಗಿದೆ. ಯಾಕಂದರೆ ಎಕ್ಸ್ಪೆನ್ಷನ್ಗೆ, BML ಎಕ್ಸ್ಪೆನ್ಷನ್ಗೆ 100 ಏಕರ್ ಕೊಟ್ಟರೆ ನಾವು ಇಲ್ಲೇ ಮಾಡ್ತೀವಿ ಅಂತ ಒಂದು ಲೆಟ್ರ್ ಬಂದಿದೆ ನಮಗೆ. ಅದು ಏನು ಇದರಲ್ಲಿದೆ ಸರ್? ಇಲ್ಲ, ಅವರು ಎಕ್ಸ್ಪೆನ್ಷನ್ಗೆ ಕೇಳಿರೋದು. ಮತ್ತು ಇನ್ನೊಂದು, ಈಗ ಇರ್ತಕ್ಕಂಥ ಜಾಗದಲ್ಲಿ ಅವ್ರಿಗೊಂದಷ್ಟು ಗೊಂದಲಗಳಿದೆ. ನಮ್ಮದು ಕೆಲವು ಜಾಗ ಬೇರೆ ಕಡೆ ಹೊರಟೋಗಿದೆ, ನಮ್ಮ ಹತ್ರ ಇಲ್ಲ ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂದ ಮೇಲೆ BML ಮತ್ತು BGML ಇಬ್ಬರಿಗೂ ಸಂಬಂಧಪಟ್ಟಂಗೆ ರೆವಿನ್ಯೂ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆಯಿಂದ ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾಗ್ತಿದೆ, ಪ್ರತಿ ವರ್ಷ ಆ ಹೊಸದಾಗಿ ಬಂದವರು ಎಲ್ರಿಗೂ ನಮ್ಮ ಜಾಗ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ನಮ್ಮ ಜಾಗ ಹೊರಟೋಗಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಗೊಂದಲಕ್ಕೆ ಸಂಪೂರ್ಣವಾಗಿ ಶಾಶ್ವತವಾದಂಥ ಒಂದು ಪರಿಹಾರ ಕಂಡ್ಕೋಬೇಕು ಅಂತ ಹೇಳಿ ಅದನ್ನು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ. ಆ ಜಾಯಿಂಟ್ ಸರ್ವೆ ಮಾಡಿದಾಗ ಅವ್ರ ಜಾಗ ಎಷ್ಟಿದೆ ಅನ್ನೋದನ್ನು ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟ ಮೇಲೆ ಇನ್ನೇನು ಸರ್ಕಾರ ಜಾಗ ಅಂತ ನಾವೇನು ಈಗ ಸರ್ಕಾರದ ಸಂಸ್ಥೆಗಳಿಗೆ ಕೊಡ್ತಾ ಇದ್ದೀವಿ, ಅವೆಲ್ಲವೂ ಕೂಡ ನಮ್ಮ ಸರ್ಕಾರದ ಸುಪರ್ದಿನಲ್ಲಿ ಉಳ್ಕೊಳ್ತೀವಿ. ಸರ್, ಈಗ ಹೆಲ್ತ್ ಇದ್ರದ್ದು RTO ಆಫೀಸ್ ಒಂದು ನಾವು ವಿಸಿಟ್ ಮಾಡಿದ್ದು. ಅದು ಕೂಡ ಅದು ಒಂಥರ ನಿಮ್ಮ ಹಾರ್ಟ್ ಇದೆ ಮೇನ್ ರೋಡಲ್ಲಿ. ಅದು ಒಳ್ಳೆ ಉತ್ತಮವಾದಂಥ ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡಿದ್ದಾರೆ. RTO ಆಫೀಸು ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ. ಕಮಿಷನರ್ ಹತ್ರ ನಾನು ಮಾತಾಡಿದ್ದೀನಿ. ಸರ್ಕಾರ ಕೂಡ ದುಡ್ಡು ರಿಲೀಸ್ ಮಾಡಿದೆ.
ಆ ಕಾಂಟ್ರಾಕ್ಟರ್ನ ಕರೆಸ್ಬಿಟ್ಟು ಒಂದಷ್ಟು ಕೆಲಸ ಮುಗಿಸ್ಬಿಟ್ರೆ ನಂತರ ಅದು ನಾವು ಇನಾಗ್ರೇಷನ್ ದಿನ ಒಂದೇ ದಿನ ಇನಾಗ್ರೇಷನ್ನಲ್ಲಿ ಎಲ್ಲನೂ ಮಾಡಬೇಕು ಅಂತಿದ್ದೀವಿ. ಅಲ್ಲಿ ಒಂದು ಟೆಸ್ಟ್ ಡ್ರೈವ್ ಮಾಡಲಿಕ್ಕೆ ಕೂಡ ಒಂದು ಉತ್ತಮವಾದಂಥ ಆ ಟ್ರ್ಯಾಕನ್ನು ಕೂಡ ಡೆವಲಪ್ ಮಾಡಿದ್ದಾರೆ. ಬಹುಶಃ ನನಗನ್ಸುತ್ತೆ KGF ಅಭಿವೃದ್ಧಿಯ ಪರ್ವದ ಕಡೆಗೆ ಮುಖ ಮಾಡಿದೆ. ಥ್ಯಾಂಕ್ಸ್ ಟು ದಿ ವಿಷನ್ ಅಂಡ್ ಆಲ್ಸೋ ದ ಕಮಿಟ್ಮೆಂಟ್ ಅಂಡ್ ದ ಡೆಡಿಕೇಶನ್ ಶೋನ್ ಬೈ ದ ಲೋಕಲ್ MLA. ಮಾತು ಹೇಳಿದ್ರೆ ಎಕ್ಸಾಂಪಲ್ ಆಫ್ ಅದರ್ MLAs in the district. It's not like that. Everyone has got their own style of doing things. So she has got that commitment. ಆಮೇಲೆ ವಿಷನ್ ಇದೆ, ಏನಾದ್ರು ಮಾಡಬೇಕು ನನ್ನ ಕ್ಷೇತ್ರದಲ್ಲಿ ಮಾಡಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಬಡಬಗ್ಗರು, ದಲಿತರು, ಹಿಂದುಳಿದವರು ಆ ಜನಗಳ ಜೀವನದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು, ಅವ್ರ ಮಕ್ಕದಲ್ಲಿ ಒಂದು ನಗು ತರಬೇಕು ಅನ್ನೋದು ಇದೆಯಲ್ಲ, that itself is a very big achievement. Definitely. That thought itself is a very big thought. ಸ್ಮೈಲ್ KGF ಶೈನ್ಸ್ ಅಂತ. Thank you. For all NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay. New Maruti exclusive. Nexa car showroom at Bangarpet. Experience, innovation, luxury and excellence like never before. For sale and service, Maruti Nexa cars. Location, Nexa Studio, Bangarpet. Contact phone number 9036053347 or 8884471174.